5/2/2006 ಭಾನುವಾರ ಪೂರ್ವಾಹ್ನ ಗಂಟೆ 4ಕ್ಕೆ ವೇದಮೂರ್ತಿ ಜಯರಾಮ ಆಚಾರ್ಯರಿಂದ ಮಹಾಪಂಚಾಮೃತಾಭಿಷೇಕ ನಡೆದ ಕೂಡಲೇ ಕಲಶಾಭಿಷೇಕ ಪ್ರಕ್ರಿಯೆ ಆರಂಭಗೊಂಡಿತು. ಪೂರ್ವಾಹ್ನ ಗಂಟೆ 8:50 ಕುಂಭಲಗ್ನ ಸುಮುಹೂರ್ತದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ಬ್ರಹ್ಮಕಲಶಾಭಿಷೇಕವನ್ನು ಮಾಡಲಾಯಿತು. ನಂತರ ಶ್ರೀ ಮಹಾಗಣಪತಿ ದೇವರಿಗೆ 108 ಕಲಶಗಳ ಅಭಿಷೇಕ ಮಾಡಲಾಯಿತು. ನಂತರ ಅವಸೃತ ಬಲಿ ಎಂಬ ಬಲಿ ವಿಧಿವತ್ತಾಗಿ ನೆರವೇರಿತು. ಮಾಡಿದ್ದು ಭಕ್ತರಾದರೂ ಮಾಡಿಸಿದ್ದು ದೇವಿ ಅವಳೇ ಅಲ್ಲಿ ನಿಂತುಕೊಂಡು ಆ ಕೆಲಸವನ್ನು ಮಾಡಿಸಿದ್ದಾಳೆ. ಆ ಭಕ್ತಿಯ ಭಾವದ ಒಂದು ಸಂಕೇತವಾಗುವಂತಹ ಬ್ರಹ್ಮಕಲಶ ಜೀರ್ಣೋದ್ಧಾರ ಹಾಗೆ ನವೀಕರಣ ಬಹು ವಿಜೃಂಭಣೆಯಿಂದ ಮಾತಾಗಿದ್ದಲ್ಲ. ನಾವು ಯಾವಾಗ ಎಣಿಸಿದ್ದೇವೋ ಆ ಎಣಿಸಿದ ಸಮಯಕ್ಕೆ ಸರಿಯಾಗಿ ಅಲ್ಲಿ ಅದು ನಡೆದಿದೆ ಅಂತಿದ್ದರೆ ಅದು ದೇವರೇ ಮಾಡಿಸಿದ್ದು, ದೇವಿಯೇ ಮಾಡಿಸಿದ್ದು ಎಂಬುದಕ್ಕೆ ಮಾತಿಲ್ಲ. ಬ್ರಹ್ಮಕಲಶ ಜೀರ್ಣೋದ್ಧಾರದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಪ್ರಾರಂಭದಲ್ಲಿ ಭೂಶುದ್ಧಾದಿ ಅತಾಂಕುರಾರ್ಪಣ ವಿಧಿಂ, ಸುರಿಗೆ ಭೂಶುದ್ಧಿ ಮಾಡಿಕೊಳ್ಬೇಕಂತೆ, ಅದೆಲ್ಲ ನಡೆದಿದೆ. ಅಂಕುರಾರ್ಪಣ ವಿಧಿಂ, ಅಂಕುರಾರೋಪಣೆ ಬಹಳ ಚಂದದಲ್ಲಿ ಆಗಿದೆ. ಪ್ರಾಸಾದ ಶುದ್ಧಿಂ ತತಃ, ಪ್ರಾಸಾದ ಶುದ್ಧಿಯು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಅದರಲ್ಲಿ ಹೇಳಿದಂತೆ ವಿಧಿ ಪ್ರಕಾರವಾಗಿ ನಡೆದಿದೆ. ರಾಕ್ಷೋಗ್ರಂ ಸಹ ವಾಸ್ತು ಹೋಮಯ ಜನಂ, ರಾಕ್ಷೋಗ್ನ ಹೋಮ, ವಾಸ್ತು ಹೋಮ ಇವುಗಳು ಕೂಡ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಹಾಗೆಯೇ ಪ್ರಾಸಾದ ಶುದ್ಧಿಂ ತಥಾ, ಪ್ರಾಸಾದ ಶುದ್ಧಿಗಳು ಕೂಡ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಶಾಸ್ತ್ರದಲ್ಲಿ ಹೇಗೆ ಹೇಳ್ತಾ ಇದೆ ಅದರಂತೆ ಅದಕ್ಕಿಂತ ಒಂದು ಪಟ್ಟು ಬೇಕಾದಾಗೆ ತುಂಬ ರೀತಿಯಲ್ಲಿ ನಡೆದಿದೆ, ತುಂಬಿದ ಕ್ರಮದಲ್ಲಿ ನಡೆದಿದೆ. ನಾವು ಎಷ್ಟೋ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶಗಳನ್ನು ನೋಡಿದ್ದೇವೆ, ಆದರೆ ಇಲ್ಲೇ ಬ್ರಹ್ಮಕಲಶದಲ್ಲಿ ವಿಶಿಷ್ಟ ವೈಶಿಷ್ಟ್ಯವನ್ನು ನಾವು ಕಂಡಿದ್ದೇವೆ. ಇದಕ್ಕೆ 3ನೇ ಬ್ರಹ್ಮಕಲಶವನ್ನು ನಾವು ಕಾಣ್ತಾ ಇದ್ದೇವೆ. ಅದು ಬಹಳ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಭಕ್ತಾದಿಗಳ ಭಕ್ತಿಯ ಕಾಣಿಕೆಯಾಗಿ ನಿರ್ಮಿಸಲಾದ ರಜತ ಚಂದ್ರ ಮಂಡಲವನ್ನು ಶ್ರೀ ದುರ್ಗಾ ಪರಮೇಶ್ವರಿಗೆ ಸಮರ್ಪಿಸಲಾಯಿತು. ಪಲ್ಲ ಪೂಜೆಯ ನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆಯೂ ನಡೆಯಿತು. 40,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು.
ರಾತ್ರಿ ಗಂಟೆ 8ರಿಂದ ಮಹಾರಂಗಪೂಜೆ ನೆರವೇರಿಸಲಾಯಿತು. ಅದೇ ರೀತಿ ನೂತನ ರಜತ ಚಂದ್ರಮಂಡಲದಲ್ಲಿ ವಿಶೇಷ ಹೂವಿನ ಪೂಜೆಗಳನ್ನು ನಡೆಸಿ ರಜತ ಚಂದ್ರ ಮಂಡಲವನ್ನು ದೇಗುಲದ ಹೊರಾಂಗಣದಲ್ಲಿ ಒಂದು ಸುತ್ತು ತರಲಾಯಿತು. ನಂತರ ಶ್ರೀದೇವಿಯನ್ನು ಬ್ರಹ್ಮರಥದಲ್ಲಿ ಕುಳ್ಳಿರಿಸಿ ಬ್ರಹ್ಮರಥೋತ್ಸವವನ್ನು ಏರ್ಪಡಿಸಲಾಯಿತು. ಮುಣ್ಕೂರು ದುರ್ಗಾ ಪರಮೇಶ್ವರಿ ದೇವಾಲಯ ಭಾಳ ಇತಿಹಾಸ ಪ್ರಸಿದ್ಧವಾದದ್ದು. ಈಗ ಅಲ್ಲಿಯ ಒಂದು ಇತಿಹಾಸದ ಪ್ರಕಾರ ಸುಮಾರು 1000 ವರ್ಷಕ್ಕೂ ಮಿಕ್ಕಿದ ಇತಿಹಾಸ ಇದೆ ಅಂತ ತಿಳಿದು ಬಂದಿದೆ. ಇತ್ತೀಚೆಗೆ ಇದರ ಜೀರ್ಣೋದ್ಧಾರ ಕಾರ್ಯವನ್ನು ಅಲ್ಲಿಯ ಆಡಳಿತ ಮುಕ್ತೇಶ್ವರರು ಮತ್ತಿತರ ಸಂಬಂಧಪಟ್ಟ ಅಲ್ಲಿಯ ಸದಸ್ಯರು, ಗ್ರಾಮಸ್ಥರು, ಭಕ್ತರು, ದಾನಿಗಳು ಸೇರಿ ಭಾಳ ವಿಜೃಂಭಣೆಯಿಂದ ಅದರ ನಿರ್ಮಾಣ ಕಾರ್ಯವನ್ನು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿ ಅದಕ್ಕೆ ಬ್ರಹ್ಮಕಲಶ ಪ್ರತಿಷ್ಠೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ. ಜನರ ಮತ್ತು ಊರ ಪರವೂರ ಮಹನೀಯರ ವಿಶೇಷವಾದಂಥ ಪ್ರೋತ್ಸಾಹ, ಸಹಕಾರ ಮತ್ತು ನೆರವಿನಿಂದಾಗಿ ಕ್ಷೇತ್ರ ಸರ್ವಾಂಗೀಣವಾಗಿ ಪ್ರಗತಿಯನ್ನು ಸಾಧಿಸಿದೆ ಅಂತ ನಾನು ತಿಳಿದಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನನಗೆ ವೈಯಕ್ತಿಕವಾಗಿ ಬರಬೇಕೆಂಬ ಅಪೇಕ್ಷೆ ಇದ್ದರೂ ಕಾರಣಾಂತರಗಳಿಂದ ನನಗೆ ಬರಲಿಕ್ಕಾಗಲಿಲ್ಲ. ಒಂದು ಕ್ಷೇತ್ರ ಎಷ್ಟು ಅಲಂಕಾರವಾಗಿ ಇರ್ತದೆಯೋ ಅಷ್ಟು ಆ ದೇವರ ವೈಭವ ಹೆಚ್ಚಾಗುತ್ತೆ. ದೇವರನ್ನು ವೈಭವೀಕರಿಸಿದಷ್ಟು ಭಕ್ತರು ಆ ದೇವಿಯನ್ನು ತಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿಟ್ಟುಕೊಂಡು ತಮ್ಮನ್ನು ತಾವು ಬೆಳಗಿರಿಸಿಕೊಳ್ತಾರೆ ಮತ್ತು ದೇವಿ ಅವರ ಅಂತರಂಗದಲ್ಲಿ ಪ್ರವೇಶಿಸುವುದರಿಂದ ಅವರ ಸಮಸ್ತ ಕರ್ಮಗಳು ನಾಶವಾಗಲಿ ಮತ್ತು ಶುಭ ಕರ್ಮಗಳು ಹೆಚ್ಚಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಆಶಿಸಿ ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿಯಲ್ಲಿ ಮತ್ತು ಮುಣ್ಕೂರು ದುರ್ಗಾ ಪರಮೇಶ್ವರಿಯಲ್ಲಿ ಸಕಲರಿಗೂ ಸನ್ಮಂಗಳವನ್ನು ಉಂಟು ಮಾಡುವಂತಾಗಲಿ, ಸಲ್ಲವರಿಗೂ ಹಿತ ಆಗಲಿ, ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ. ಬ್ರಹ್ಮಕಲಶೋತ್ಸವದ ಸಂಭ್ರಮದ ಕೊನೆಯ ದಿನವಾದ ಸೋಮವಾರ ಪೂರ್ವಾಹ್ನ ಗಂಟೆ 8ರಿಂದ ತುಲಾಭಾರ ಸೇವೆ ನಡೆಸಿ ಸಂಪ್ರೋಕ್ಷಣೆ ನಡೆಸಲಾಯಿತು. ಬ್ರಹ್ಮಶ್ರೀ ದೇರೆಬೇಲು ಹರಿಕೃಷ್ಣ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಬ್ರಹ್ಮಶ್ರೀ ಎಡಪದವು ನಾರಾಯಣ ತಂತ್ರಿಗಳು, ರಾಮಮೂರ್ತಿ ತಂತ್ರಿಗಳು, ಮುರಳೀಧರ ತಂತ್ರಿಗಳು ಇವರೆಲ್ಲರಿಂದ ನಡೆದ ವಿವಿಧ ಧಾರ್ಮಿಕ ಪ್ರಕ್ರಿಯೆಗಳಿಗೆ ಮುಕ್ತಾಯವಾಯಿತು. ಸಾರ್ವಜನಿಕ ಪ್ರಾರ್ಥನೆ, ಮಂತ್ರಾಕ್ಷತೆಯೊಂದಿಗೆ ಆಡಳಿತ ಮಂಡಳಿ, ಅರ್ಚಕ ವೃಂದ, ಜೀರ್ಣೋದ್ಧಾರ ಸಮಿತಿಯ ಸರ್ವ ಸದಸ್ಯರು, ದೇವಳದ ನೌಕರ ವೃಂದ, ಇನ್ನ ಮುಣ್ಕೂರು, ಮುಲ್ಲಡ್ಕ ಗ್ರಾಮಗಳ ಸಮಸ್ತರು, ಊರ ಪರವೂರ ಭಕ್ತಾದಿಗಳು ಈ ಕಾರ್ಯದಲ್ಲಿ ಭಾಗವಹಿಸಿ ಪ್ರಸಾದ ಮಂತ್ರಾಕ್ಷತೆಗಳನ್ನು ಸ್ವೀಕರಿಸಿದರು. ಈ ದೇವಸ್ಥಾನ ಮಿತ್ತಿಗೆ ಒಂಜಿ ಪವಿತ್ರವಾದ ತೀರ್ಥಕ್ಷೇತ್ರ ಆಪಣ ಅಲ್ಲಿ ಕಾಪುಂಡು ಎಂಕ್ಲ ಒಂಜಿ ಭಾಳ ಒಂಜಿ ತೋಜ ಬರ್ಪುಂಡು. ಬ್ರಹ್ಮಕಲಶ ಆವಡು, ದೇವರ ಶಿಲಾ ಪ್ರತಿಷ್ಠೆ ಆವಡು, ಮಾತೆಲ್ಲ ಒಗ್ಗಟ್ಟಡು ಒಮ್ಮತಡು ಸಹಕಾರ ಮಲ್ತೊಂದು ನಮ್ಮ ಇಲ್ಲದ ಬೇಲನ್ ಮಣ್ಣು ಆ ರೀತಿ ಮಲ್ತದೆ. ಈ ಹೋಲ್ ಪೂರ ಪ್ರೋಗ್ರಾಮೆಲ್ಲ ಭಾಳ ಲಾಯ್ಕಡು ಮಲ್ತದೇರು. ಬತ್ತನ ಯಾತ್ರಾರ್ಥಿಗಳಿಗೆ ಪರವೂರು ಬತ್ತನಕ್ಲೆ ಮಾತ್ರ ಭಾಳ ಸಂತೋಷ ಆತಂಡು. ಈ ದೇವಸ್ಥಾನ ಮಿತ್ತಿಗಿಲ್ಲ ಇಂಚಿನ ಲಕ್ಷಗಟ್ಟಲೆ ಭಕ್ತಾದಿನಲ್ಲಿ ಎತ್ತದೆ, ಬರ್ಪಲಕ್ಕೆ ಮಲ್ತದೆ, ಆಕ್ಲ ಕಷ್ಟನ ಪರಿಹಾರ ಮಲ್ತದೆ. ಸುಖಡುಪ್ಪನಲ್ಕ ಆ ದುರ್ಗಾ ಪರಮೇಶ್ವರಿ ಆಕ್ಲೆ ಮಾತ್ರ ಆಶೀರ್ವಾದ ಮಲ್ಪೋರು. ಕಾರ್ತಿಕ ಮಾಸದಲ್ಲಿ ನಗರ ಭಜನೆ ನಡೆದು ಅಮಾವಾಸ್ಯೆಯ ದಿನ ನಡಿರುತ್ತಿನ ಮನೆಯವರ ವತಿಯಿಂದ ಮಧ್ಯಾಹ್ನ ಅನ್ನ ಸಂತರ್ಪಣೆ ಹಾಗೂ ರಾತ್ರಿ ರೆಂಜಗುತ್ತು ಸರಸ್ವತಿ ಶೇರ್ತಿಯವರ ಸೇವೆಯಾಗಿ ಶ್ರೀದೇವಿಗೆ ದೊಡ್ಡ ರಂಗ ಪೂಜೆಯೊಂದಿಗೆ ವಿಜೃಂಭಣೆಯ ಲಕ್ಷ ದೀಪೋತ್ಸವ ನಡೆಯುತ್ತದೆ. ಮಕರ ಮಾಸದಲ್ಲಿ 22 ಸಲುವ ದಿನ ಉತ್ಸವದ ಪೂರ್ವಭಾವಿಯಾಗಿ ಬಲಿ ಪ್ರಾರಂಭವಾಗುತ್ತದೆ.
8 ದಿನಗಳ ಬಲಿ ಮುಗಿದು 9ನೆಯ ದಿನ ಧ್ವಜಾರೋಹಣ, 4ನೆಯ ದಿನ ತೆಂಗುಪೇಟೆ ಸವಾರಿ, 5ನೇ ದಿನ ಬಡಗುಪೇಟೆ ಸವಾರಿ ನಡೆಯುತ್ತದೆ. ಈ ದಿನ ಅರಸರ ಕಟ್ಟೆಯಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ಈ ದಿನದ ಉತ್ಸವವನ್ನು ಅರಸರ ಬಲಿ ಎನ್ನುತ್ತಾರೆ. ಆರನೇ ದಿನ ಬೆಳಿಗ್ಗೆಯಿಂದಲೇ ಹಲವಾರು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಹಗಲು ರಥೋತ್ಸವದ ಸಿದ್ಧತೆಗಳು ನಡೆಯುತ್ತದೆ. ಅಂದು ಡೊಳ್ಳು ಕುಣಿತ, ಶ್ರೀ ಕ್ಷೇತ್ರದ ತಟ್ಟಿರಾಯ, ಪಾತಕೆ, ಸಕಲ ಬಿರುದಾವಳಿಗಳು, ಕೀಲುಕುದುರೆ, ಮನರಂಜಿಸುವ ಗೊಂಬೆ ಕುಣಿತ, ಪಂಚವಾದ್ಯ ಗೋಷ್ಠಿಯೊಂದಿಗೆ ಶ್ರೀದೇವಿಯ ಹಗಲು ರಥೋತ್ಸವದ ಭವ್ಯ ಮೆರವಣಿಗೆ ಶ್ರೀ ಕ್ಷೇತ್ರದ ರಥಬೀದಿಗೆ ಸಾಗುತ್ತದೆ. ಕುಸುರಿ ಕೆತ್ತನೆಗಳಿಂದ ಕೂಡಿದ್ದ ಸಾಲಂಕೃತ ಬ್ರಹ್ಮರಥಕ್ಕೆ ಪೂಜೆಗಳು ನಡೆದು ಚಂಡೆ, ತಾಸೆ, ಕೊಂಬುಗಳು ಮೇಳೈಸುವುದರೊಂದಿಗೆ ಶ್ರೀದೇವಿಯು ಬ್ರಹ್ಮರಥವನ್ನು ಏರುತ್ತಾಳೆ. ಈ ಸ್ಮರಣೀಯ ಗಳಿಗೆಯನ್ನು ವೀಕ್ಷಿಸಲು ಸಹಸ್ರಾರು ಭಕ್ತಾದಿಗಳು ಸುಡು ಬಿಸಿಲಿನ ತಾಪವನ್ನು ಲೆಕ್ಕಿಸದೆ ಭಕ್ತಿ ಪರವಶೆಯಿಂದ ರಥಬೀದಿಯಲ್ಲಿ ಸೇರುತ್ತಾರೆ. ಅಂದು ಅನ್ನಪೂರ್ಣೆಯ ಸನ್ನಿಧಿಯಲ್ಲಿ ಅನ್ನಪ್ರಸಾದದ ವಿತರಣೆಯೂ ನಡೆಯುತ್ತದೆ. ಸಿಂಗಾರದ ಸಂಭ್ರಮದಿ ಬಂಗಾರದ ಮಂಟಪದಿ ಸಿಂಗಾರದ ಸಂಭ್ರಮದಿ ನಸುನಗುತ ನೀನಿಂತ ನಸುನಗುತ ನೀನಿಂತ ಚೆಲುವ ಕಂಡು ಧನ್ಯ ನಿಜರಿ ಬಂಗಾರದ ಮಂಟಪದಿ ಸಿಂಗಾರದ ಸಂಭ್ರಮದಿ ಮುಂಡಕೂರಿನ ಶಂಕರಿಯೇ ಶ್ರೀ ದುರ್ಗಾ ಪರಮೇಶ್ವರಿಯೇ ಮುಂಡಕೂರಿನ ಶಂಕರಿಯೇ ಶ್ರೀ ದುರ್ಗಾ ಪರಮೇಶ್ವರಿಯೇ
ಮಣಿಮಯ ವಜ್ರ ಕಿರೀಟ ಶೋಭಿಸುವ ನಲ್ಮೆ ನೋಟ. ಮಣಿಮಯ ವಜ್ರ ಕಿರೀಟ ಶೋಭಿಸುವ ನಲ್ಮೆ ನೋಟ. ಮಿರುಗುತ್ತಿದೆ ಎದೆಯ ಮೇಲೆ ನವರತುನ ಮೆರೆವ ಮಾಲೆ. ಮಿರುಗುತ್ತಿದೆ ಎದೆಯ ಮೇಲೆ ನವರತುನ ಮೆರೆವ ಮಾಲೆ. ಕಿವಿ ಮೂಗುಗಳ ಆಭರಣಗಳ ಕಿವಿ ಮೂಗುಗಳ ಆಭರಣಗಳ ಕಾಂತಿ ಕಂಡು ಧನ್ಯ ನಿಜರೀ ಬಂಗಾರದ ಮಣಿ. ಹಗಲು ರಥೋತ್ಸವದ ಸಂದರ್ಭದಲ್ಲಿ ರಥಾರೂಢಳಾದ ಶ್ರೀದೇವಿಗೆ ರಥದಲ್ಲಿಯೇ ಹೂವಿನ ಪೂಜೆಗೈಯುವ ಅವಕಾಶವಿದ್ದು, ಭಕ್ತಾದಿಗಳು ಸೂರ್ಯಾಸ್ತಮಾನಕ್ಕೂ ಮೊದಲೇ ಹಣ್ಣು ಕಾಯಿಯನ್ನು ತಂದು ಸರತಿ ಸಾಲಿನಲ್ಲಿಡುತ್ತಾರೆ. ರಥಾರೂಢಳಾದ ಅಮ್ಮನಿಗೆ ರಥದಲ್ಲಿ ಹೂವಿನ ಪೂಜೆ ಸಲ್ಲಿಸುವುದು ವಿಶೇಷ ಪೂಜೆಯಾಗಿದ್ದು, ಈ ಸೇವೆಯಲ್ಲಿ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸುತ್ತಾರೆ. ಈ ಹೂವಿನ ಪೂಜೆಯು ರಾತ್ರಿ 7 ಗಂಟೆಗೆ ಪ್ರಾರಂಭವಾಗಿ 12 ಗಂಟೆಯವರೆಗೆ ನಿರಂತರವಾಗಿ ನಡೆಯುತ್ತದೆ. ಕಲಿಯುಗೊಡು ದುರ್ಗಾ ಗಣೇಶರೇ ಚಿದಲಿಂಗಂ ನಿರ್ಮಲ ಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶನಲಿಂಗಂ. ಈ ಸಂದರ್ಭದಲ್ಲಿ ಪ್ರತಿದಿನವೂ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು. ಬಳಿಕ ಬ್ರಹ್ಮರಥೋತ್ಸವವನ್ನು ಎಳೆಯಲ್ಪಡುತ್ತದೆ. ಈ ಭವ್ಯ ಮೆರವಣಿಗೆಯಲ್ಲಿ ಸಕಲ ಬಿರುದಾವಳಿಗಳೊಂದಿಗೆ ಡೊಳ್ಳು ಕುಣಿತ, ಕೀಲುಕುದುರೆ, ಯಕ್ಷಗಾನದ ಗೊಂಬೆಗಳು, ಸಾಧು ದೀವಟೆಗಳನ್ನು ಹೊತ್ತ ಸೇವಕರು ಪಾಲ್ಗೊಳ್ಳುತ್ತಾರೆ. ಬ್ರಹ್ಮರಥ ರಥಬೀದಿಯ ಮೂಲಕ ಶ್ರೀ ಕ್ಷೇತ್ರಕ್ಕೆ ಒಂದು ಪ್ರದಕ್ಷಿಣೆ ಬಂದು ದೇಗುಲದ ಉತ್ತರ ದಿಕ್ಕಿನಲ್ಲಿ ವೈಭವದ ವರ್ಣರಂಜಿತ ಸುಡುಮದ್ದು ಪ್ರದರ್ಶನ ನಡೆಯುತ್ತದೆ. ಈ ದೃಶ್ಯ ಭಕ್ತರ ಕಣ್ಮನವನ್ನು ಸೆಳೆಯುತ್ತದೆ. ಬಳಿಕ ಶ್ರೀದೇವಿ ರಥದಿಂದ ಇಳಿದು ಉತ್ಸವ ಬಲಿ ನಡೆಯುತ್ತದೆ. ಈ ಸಂದರ್ಭದಲ್ಲಿ ವಿವಿಧ ಸುತ್ತಿನ ಬಲಿ ನಡೆಯುತ್ತದೆ.
ಭೂತ ಬಲಿಯೊಂದಿಗೆ ಕವಾಟ ಬಂಧನವಾಗುತ್ತದೆ. सर्गाधिकालपरिबोधित शार्ङ्गपाणे श्रीमुण्डकापुरनिवासि जनौघमातः वर्धिष्णुभक्तमनसां सुरकल्पवल्ली ಮರುದಿನ ಪ್ರಾತಃಕಾಲ ಕವಾಟೋದ್ಘಾಟನೆಯಾಗುತ್ತದೆ. ತದನಂತರ ಚೂರ್ಣೋತ್ಸವ ತುಲಾಭಾರ ಸೇವೆ ನಡೆಯುತ್ತದೆ. ರಾತ್ರಿ ಸರ್ವಾಲಂಕೃತ ಭೂಷಿತಳಾಗಿ ಶ್ರೀದೇವಿ ಕಟ್ಟಿ ಪೂಜೆಗಳನ್ನು ಸ್ವೀಕರಿಸುತ್ತಾ ಶಾಂಭವಿ ನದಿ ತೀರಕ್ಕೆ ಬಂದು ಹೋಮ ಹವನಾದಿಗಳ ಬಳಿಕ ಋತ್ವಿಜರುಗಳು ಶ್ರೀದೇವಿಗೆ ಅವಭೃತ ಸೇವೆ ನಡೆಸುತ್ತಾರೆ. ನಂತರ ರಥಬೀದಿಯಲ್ಲಿ ಧೂಮಾವತಿ ಮತ್ತು ಶ್ರೀದೇವಿಯ ಪರಸ್ಪರ ಭೇಟಿಯಾಗಿ ಧ್ವಜಾವರೋಹಣ ನಡೆಯುತ್ತದೆ. ಬಳಿಕ ಕಟ್ಟುಕಟ್ಟಲೆಯಿಂದ ದೈವಗಳ ನೇಮ ನಡೆದು 8ನೇ ದಿನ ಮಹಾ ಸಂಪ್ರೋಕ್ಷಣೆಯೊಂದಿಗೆ ವಾರ್ಷಿಕ ಉತ್ಸವ ಕೊನೆಗೊಳ್ಳುತ್ತದೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ದಿನನಿತ್ಯವೂ ಯೋಚಿಸುತ್ತಿರುವ ಜಯರಾಮ ಆಚಾರ್ಯರು ಶ್ರೀ ಕ್ಷೇತ್ರದಲ್ಲಿ ವಿದ್ಯಾದಾನ ನಡೆಯಬೇಕು ಎಂಬ ಉದ್ದೇಶದಿಂದ ಮಧ್ವ ಗುರುಕುಲ ಎಂಬ ಸಂಸ್ಕೃತ ಮತ್ತು ವೇದ ಪಾಠಶಾಲೆಯನ್ನು 1966ರಲ್ಲಿ ಪ್ರಾರಂಭಿಸಿದ್ದರು. ಪ್ರಸ್ತುತ ಮಧ್ವ ಗುರುಕುಲ ಸ್ವಂತ ಕಟ್ಟಡವನ್ನು ಹೊಂದಿ ವಿದ್ಯಾದಾನ ನೀಡುತ್ತಿದೆ. ಮುಂದಿನ ಹಂತವಾಗಿ ವಿಶೇಷ ತರಗತಿಗಳು ಇಲ್ಲಿ ಪ್ರಾರಂಭವಾಗಲಿವೆ. ನಿಟ್ಟೆಯ ವೈದ್ಯಕೀಯ ಸಂಸ್ಥೆಗಳ ಮೂಲಕ ಶ್ರೀ ಕ್ಷೇತ್ರದಲ್ಲಿ ಆರೋಗ್ಯದಾನ, ಆಶ್ರಯ ಬಾಲವಾಡಿ ಮತ್ತು ಮಧ್ವ ಗುರುಕುಲದ ಮೂಲಕ ಅನ್ನದಾನಗಳು ನಡೆಯುತ್ತಿದೆ. ವಿಶಾಲವಾದ ಸುವ್ಯವಸ್ಥಿತ ಕಲ್ಯಾಣ ಮಂಟಪವನ್ನು ಈ ಮೊದಲೇ ನಿರ್ಮಿಸಿದ್ದು ಕಲ್ಯಾಣ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿದೆ. ಖ್ಯಾತ ಹಿಂದಿ ಚಲನಚಿತ್ರ ನಟರಾದ ನಾನಾ ಪಾಟೇಕರ್ ರವರು ಕೂಡ ಶ್ರೀದೇವಿಯ ಪರಮ ಭಕ್ತರು. ದೇವಳದ ಬ್ರಹ್ಮಕಲಶೋತ್ಸವಕ್ಕೆ ಇವರು ಶುಭ ಹಾರೈಸಿದರು. ಹಾಗೆ ಊರವರ ಸಂಪೂರ್ಣ ಸಹಕಾರದಿಂದ ಈಗ ಬ್ರಹ್ಮಕಲಶವರು ಸುಸೂತ್ರವಾಗಿ ನೆರವೇರಿಸಿದೆ. ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟ ಊರವರನ್ನು ನಾನು ಅಭಿನಂದಿಸಲೇಬೇಕಾಗುತ್ತದೆ. ಯಾಕೆಂದರೆ ದೇವಸ್ಥಾನ ಬಿಚ್ಚುವ ಸಮಯದಲ್ಲಿ ಸಾವಿರಾರು ಜನ ಊರವರೆಲ್ಲ ಬಂದು
ಕರಸೇವೆಯಲ್ಲಿ ಭಾಗವಹಿಸೋದನ್ನು ನೋಡಿದರೆ ಅದು ತುಂಬ ಮೈ ನೆವರೇಳುತ್ತದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಮುದುಕರು ಸಮೇತ ಕರಸೇವೆಯನ್ನು ಮಾಡಿ ಈ ದೇವಸ್ಥಾನದ ಈ ಕಟ್ಟಡಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದಲ್ಲ ಈ ಸರ್ತಿ ಮಲ್ತನ ಈ ಕಾರ್ಯಕ್ರಮ ಭಾರಿ ಒಂಜಿ ಎಡ್ಡೆ ರೀತಿ ನಡತು ಪೋತುಂಡು. నేను తూనగా ఎంకల్న ఊరుదకల్న పరవురుదకల్న శక్తి మాత్రత్తు ಶ್ರೀದೇವಿನ ಒಂಜಿ ಪವಾಡ ನಡತುಂದು ಪಂಡ್ರೆ ಎಂಕ್ ಈ ಸಂದರ್ಭಡ್ ಒಂಜಿ ಅವಕಾಶ ದಿಕ್ಕಂಡು ಅಂಚನೆ ಇಂದೇನು ತೂನಗ ಇತ್ತೆ ಎಂಕ್ಲೆಗ್ ಬರ್ಪುನಂಚಿನ ಒಂಜಿ ಶುಭಾಶಯಲಿನ ತೂನಗ ನನ್ನ ಮಿತ್ತಿಗೆ ನಮ್ಮ ಸುತ್ತಮುತ್ತಲಿತ್ತಿನ ಮಾತ ದೇವಸ್ಥಾನಗಳ ಇಂದು ಒಂಜಿ ಮಾದರಿ ಅದು ಉಂಡು ಮನ್ಪುನ ಈ ಒಂಜಿ ವಿಷಯನು ಈ ಸಂದರ್ಭಡ್ ಏನು ಪಂಡ್ರೆ ತುಂಬ ಸಂತೋಷ ಪಡ್ತಾರೆ. ಪನ್ಪಿಂದಾನ ಮಣ್ಣಗ ಮುರಂಡದ ಬ್ರಹ್ಮಕಲಶ ಈತ ಗೌಜಾರ ಕಾರಣ ಎಂಕನ್ನ ಊರ್ದಾಗಲು ఒక ಪರವರ್ದಗನ ಸಹಕಾರ ಮಾತ್ರ ಆರ ಸಾಧ್ಯ ಅಂಚೆನೆ ನನ್ನ ಮಿತ್ತಲ ಅದನ್ನ ಸಹಕಾರ ಸಂಪೂರ್ಣ ಸಹಕಾರ ಬೋಡೊಂದು ಯಾನಕ್ಕೇನೊಂದಿಲ್ಲ ఒక ಪ್ರತಿ ಒರೆಗಲ ಈ ದೇವಿ ಅನುಗ್ರಹ ಮಲ್ಪಡೊಂದು. ಮುನ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇತ್ತೀಚೆಗೆ ನಡೆದ ಬ್ರಹ್ಮಕಲಶೋತ್ಸವ ದೇವಸ್ಥಾನದ ನವೀಕರಣದ ನಡೆದ ಈ ಉತ್ಸವವು ನಾವು ಹಲವಾರು ದೇವಸ್ಥಾನಗಳಲ್ಲಿ ಸೇವಾರೂಪವಾಗಿ ಹೂವಿನ ಅಲಂಕಾರಕ್ಕೆಲ್ಲ ಹೋದದ್ದುಂಟು. ಇಂತಹ ಒಂದು ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕೆಲಸವಾಗಲಿ ಅಥವಾ ಅಲ್ಲಿ ಅದರ ಸಂಬಂಧಪಟ್ಟಂತೆ ನಡೆದ ಎಲ್ಲ ಕೆಲಸಗಳು ಕೂಡ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಮುಣ್ಕೂರದ ಕ್ಷೇತ್ರಡು ಇಂಚೋಗು ಬ್ರಹ್ಮಕಲಶೋತ್ಸವ ಬೊಕ್ಕ ಉತ್ಸವ ಪೂರ ಅದು ಮುಗಿದ ಅತ್ಯಂತ ವೈಭವಡು ಆ ಕ್ಷೇತ್ರಡು ಪೂರ ಕಾರ್ಯಕ್ರಮ ಆತುಂಡು. ಅವು ನಮ್ಮ ಊರ್ದ ಪರವೂರ್ದ ಕಲ್ನ ಒಂಜಿ ಸಹಕಾರದ ಹತ್ರ ಆಯ್ನೆ ಬೊಕ್ಕ ಜಯರಾಮ್ ಆಚಾರ್ಯನ ಒಂಜಿ ಮಾರ್ಗದರ್ಶನದ ಹತ್ರ ಆಯ್ನೆ. ಅವೇ ರೀತಿ ನನ್ನ 2 ವರ್ಷದ ಬೊಕ್ಕ ಈ ಕ್ಷೇತ್ರಡ್ಲ ಒಂಜಿ ಬ್ರಹ್ಮಕಲಶೋತ್ಸವ ಆವಡನ್ ಬಂದು ಒಂಜಿ ನಿರ್ಧಾರ ಮಲ್ತಿಂಡು. ಆ ಬ್ರಹ್ಮಕಲಶೋತ್ಸವ 2 ವರ್ಷದ ಬೊಕ್ಕ ಆಪಿನ ಆ ಬ್ರಹ್ಮಕಲಶೋತ್ಸವಲ ನಮ್ಮ ಮುಣ್ಕೂರು ಮರಣಿ ಆಯ್ನಂಚಿನ ಬ್ರಹ್ಮಕಲಶೋತ್ಸವದ ಲೆಕ್ಕನೇ ಜೀರ್ಣೋದ್ಧಾರ ಆದ ಬ್ರಹ್ಮಕಲಶ ಆತೀನಿ. ಅವೇ ರೀತಿ ಮುಲ್ಪಲ ಅವೇ ರೀತಿ 2 ವರ್ಷದ ಬೊಕ್ಕ ಜೀರ್ಣೋದ್ಧಾರ ಆದ ಬ್ರಹ್ಮಕಲಶೋತ್ಸವ ಅವರೇ ನಮ್ಮ ಊರ್ದಕ್ಕಲ್ಲ ಪರ ಊರ್ದಕ್ಕಲ್ಲ ಸಹಕಾರ. ನೂತನವಾಗಿ ನಿರ್ಮಿಸಿದ ರಥದ ಕೊಠಡಿಯನ್ನು ಅಂಗಡಿ ಗುತ್ತು ಕುಟುಂಬಿಕರು ಶ್ರೀ ದೇವಳಕ್ಕೆ ಸಮರ್ಪಿಸುವ ಕಾರ್ಯಕ್ರಮ. ನೂತನ ಗರ್ಭಗೃಹದ ಶಿಲ್ಪಿಯಾದಂತಹ ಶ್ರೀ ಸುಬ್ರಹ್ಮಣಿ ದೇವಳದ ಮುಕ್ತೇಸರರಾದ ಶ್ರೀಯುತ ರಾಘೋಟಿ ಶೆಟ್ಟಿಯವರಿಗೆ ನೂತನ ಶಿಲಾಮಯ ಗರ್ಭಗೃಹವನ್ನು ಹಸ್ತಾಂತರಿಸುವ ಕಾರ್ಯಕ್ರಮ. ಮಡ್ಮಣ್ಣಾಯ ಕುಟುಂಬಿಕರು ಹಾಗೂ ಎಎಂಎಸ್ ಸಂಸ್ಥೆಯಿಂದ ದೇವಳಕ್ಕೆ ಸಮರ್ಪಿಸಲಾದ ಮುಖಮಂಟಪ ಹಾಗೂ ಪ್ರಧಾನ ದ್ವಾರದ ಉದ್ಘಾಟನೆಯನ್ನು ಎಎಂಎಸ್ ಸಂಸ್ಥೆ ಬೆಂಗಳೂರು ಇದರ ಆಡಳಿತ ನಿರ್ದೇಶಕರಾದ ಶ್ರೀ ಪಿ ರಾಮದಾಸ್ ಮಡ್ಮಣ್ಣಾಯರವರು ನೆರವೇರಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಡುಪಿ ಪೇಜಾವರ ಮಠಾಧೀಶರಾದ ಶ್ರೀ 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 ವಿಶ್ವೇಶತೀರ್ಥ ಶ್ರೀ ಪಾದಂಗಳವರು ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಪ್ರದೀಪ್ ಕುಮಾರ್ ಕಲ್ಪೂರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜನವರಿ 31, 2006 ನಡೆದ ಧಾರ್ಮಿಕ ಸಭೆಯಲ್ಲಿ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಸರಣ್ಣ, ಕೊಡ್ಯಡ್ಕ ಶ್ರೀ ಕ್ಷೇತ್ರ ಹೊಸನಾಡಿನ ಸ್ಥಾಪಕ ಧರ್ಮದರ್ಶಿ ಶ್ರೀ ಜಯರಾಮ್ ಹೆಗ್ಡೆ, ಜೀರ್ಣೋದ್ಧಾರ ಸಮಿತಿ ಮುಂಬೈ ಇದರ ಕಾರ್ಯದರ್ಶಿ ಶ್ರೀ ಎಂಜೆ ಕರ್ಕೇರ, ಶ್ರೀ ಕ್ಷೇತ್ರ ಮುನ್ಕೂರಿನ ಆಡಳಿತ ಮುಕ್ತೇಸರ ಶ್ರೀ ಎಂಜೆ ಹೆಗ್ಡೆ ಭಾಗವಹಿಸಿದ್ದರು. ಕೋಟ್ಯಡ್ಕ ಹೊಸನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಸ್ಥಾಪಕ ಧರ್ಮದರ್ಶಿ ಶ್ರೀ ಜಯರಾಮ್ ಹೆಗ್ಡೆಯವರಿಗೆ ಉಮೇಶ್ ಕಾಮತ್ರವರು ಆದರದ ಸ್ವಾಗತ ಕೋರಿದರು. ಶ್ರೀ ಗ್ರೆಗೋರಿ ಮೆನೆಸಸ್ ಗ್ಲೆನೇಷಿಯಾ ವುಡ್ವರ್ಕ್ಸ್ ಬೆಳ್ಮಣ್ ಇವರಿಗೆ ಬೆಳ್ಳಿ ರಥದ ಮರದ ಕೆಲಸ, ಗರ್ಭಗೃಹ ಮತ್ತು ಸುತ್ತುಪೌಳಿಗೆ ಮರದ ವ್ಯವಸ್ಥೆಗಾಗಿ ಶ್ರೀ ರಾಘು ಶೆಟ್ರ್ ಅವರಿಂದ ಅಭಿನಂದನೆಗಳು. ಬ್ರಹ್ಮಕಲಶ ಕಾರ್ಯಕ್ರಮಗಳನ್ನು ಸಾಂಗವಾಗಿ ನೆರವೇರಿಸುವರೆ ಪವಿತ್ರಪಾಣಿ ಕುಟುಂಬಿಕರಾದ ಶ್ರೀ ರಾಮ ಮಡ್ಮಣ್ಣಾಯರಿಗೆ ಊರವರ್ ಹಾಗೂ ದೇವಳದ ಪರವಾಗಿ ಆಡಳಿತ ಮುಕ್ತೇಸರರಿಂದ ಆಮಂತ್ರಣ. ದೇವಳದ ವಾಸ್ತುಶಿಲ್ಪಿ ಮುನಿಯಂಗಳ ಮಹಾಲಿಂಗ ಕೃಷ್ಣ ಪ್ರಸಾದ್ ಇವರಿಗೆ ದೇವಳದ ಮುಕ್ತೇಸರರಾದ ಶ್ರೀ ರಾಘು ಶೆಟ್ಟಿಯವರಿಂದ ಗೌರವಾರ್ಪಣೆ. ಅನ್ನದ ಗುತ್ತು ಶ್ರೀ ಸೂರಣ್ಣ ಶೆಟ್ಟರ್ ಅವರಿಂದ ಉದಯವಾಣಿ ಉಪಸಂಪಾದಕರು, ಭಾರ್ಗವಿ ಸ್ಮೃತಿಯ ಸಂಪಾದಕರೂ ಆದ ಶ್ರೀ ಕೆಎಲ್ ಕುಂಡಂತಾಯರವರಿಗೆ ಪ್ರೀತಿಪೂರ್ವಕ ನೆನಪಿನ ಕಾಣಿಕೆಯ ಸಮರ್ಪಣೆ. ಜೀರ್ಣೋದ್ಧಾರ ಸಮಿತಿ ಮುಂಬೈ ಇದರ ಅಧ್ಯಕ್ಷರಾದ ಅನ್ನದ ಗುತ್ತು ಶ್ರೀ ಜಯರಾಮ್ ಶೆಟ್ಟರ್ ಅವರಿಂದ ಖ್ಯಾತ ಲೇಖಕ ಕಟೀಲು ಶ್ರೀ ಪು ಶ್ರೀನಿವಾಸ್ ಭಟ್ ರವರಿಗೆ ಭಾರ್ಗವಿ ಸ್ಮೃತಿಯ ಪರವಾಗಿ ಸನ್ಮಾನ. ಮೂಡಬಿದ್ರೆಯ ಶ್ರೀ ಕುಲದೀಪ ಚೌಟರು ಭಾರ್ಗವ ಸ್ಮೃತಿ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ದೇವಳದ ಮುಕ್ತೇಸರರಾದ ನಡಿಗುತ್ತು ಶ್ರೀ ವಿನಾಯಕ್ ಕುಮಾರ್ ಶೆಟ್ರ್ ಅವರು
ವೇದಮೂರ್ತಿ ಜಯರಾಮ್ ಆಚಾರ್ಯರವರಿಂದ ಶ್ರೀದೇವಿಯ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸುತ್ತಿರುವುದು. ಶ್ರೀ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ಅಹರ್ನಿಶಿ ದುಡಿದಿರುವ ಶ್ರೀ ದೇವಪ್ಪ ಸಫಳಿಗರವರಿಗೆ ಶ್ರೀದೇವಿಯ ಅನುಗ್ರಹ ಪ್ರಸಾದವನ್ನು ವೇದಮೂರ್ತಿ ಜಯರಾಮ್ ಆಚಾರ್ಯರು ನೀಡಿದರು. ಶ್ರೀ ಭಾಸ್ಕರ್ ಎಂ ಶೆಟ್ಟಿ ಇವರಿಗೆ ಶ್ರೀದೇವಿಯ ಅನುಗ್ರಹ ಪ್ರಸಾದವನ್ನು ನೀಡಲಾಯಿತು. ಜೀರ್ಣೋದ್ಧಾರ ಸಮಿತಿ ಮುಂಬಯಿಯ ಕಾರ್ಯದರ್ಶಿಗಳಾದ ಶ್ರೀ ಎಂಜಿ ಕರ್ಕೇರರವರಿಗೆ ಶ್ರೀದೇವಿಯ ಅನುಗ್ರಹ ಪ್ರಸಾದವನ್ನು ನೀಡಲಾಯಿತು. ಜೀರ್ಣೋದ್ಧಾರ ಸಮಿತಿ ಮುಂಬಯಿಯ ಉಪ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಮಲ್ಲ ಪತ್ರಿಕೆಯ ಕ್ರೀಡಾ ವಿಭಾಗದ ಸಂಪಾದಕರಾದ ಶ್ರೀ ನವೀನ್ ಕೆ ಇನ್ನಾರವರಿಗೆ ವೇದಮೂರ್ತಿ ಜಯರಾಮ್ ಆಚಾರ್ಯರವರಿಂದ ಶ್ರೀದೇವಿಯ ಅನುಗ್ರಹ ಪ್ರಸಾದವನ್ನು ನೀಡಲಾಯಿತು. ಮುಂಬೈ ಸಮಿತಿಯ ಗೌರವಾಧ್ಯಕ್ಷರಾದ ಕೆನರಾ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಮುನ್ಕೂರಿನವರೂ ಆದ ಶ್ರೀ ಜೆ.ವಿ. ಶೆಟ್ಟಿ ಇವರಿಗೆ ಊರವರ ಹಾಗೂ ದೇವಳದ ಪರವಾಗಿ ಶ್ರೀ ಎಂ.ಜೆ. ಅನಂತಕೃಷ್ಣ ಆಚಾರ್ಯರವರಿಂದ ಗೌರವಾರ್ಪಣೆಯನ್ನು ಸಲ್ಲಿಸಲಾಯಿತು. ಮುಂಬೈ ಸಮಿತಿಯ ಅಧ್ಯಕ್ಷರಾದ ಅನ್ನದುಗುತ್ತು ಶ್ರೀ ಜಯರಾಮ್ ಶೆಟ್ಟಿ ದಂಪತಿಗಳಿಗೆ ಶ್ರೀದೇವಿಯ ಅನುಗ್ರಹ ಪ್ರಸಾದವನ್ನು ನೀಡಲಾಯಿತು. ಟೈಟನ್ ಇಂಡಸ್ಟ್ರೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮುನ್ಕೂರಿನವರೇ ಆದ ಶ್ರೀ ಭಾಸ್ಕರ್ ಭಟ್ ಇವರಿಗೆ ಜಯರಾಮ್ ಆಚಾರ್ಯರಿಂದ ಸನ್ಮಾನ ಮಾಡಲಾಯಿತು. ಉದಯವಾಣಿಯ ಉಪಸಂಪಾದಕರಾದ ಶ್ರೀ ಕೆಎಲ್ ಕುಂಡಂತಾಯರವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಆಡಳಿತ ಮುಕ್ತೇಸರರಾದ ಶ್ರೀ ಎಂಜೆ ಹೆಗ್ಡೆ ಇವರು ಸತ್ಕಾರವನ್ನಿತ್ತರು. ನೂತನ ಶಿಲಾಮಯ ಗರ್ಭಗೃಹ ಹಾಗೂ ವಿವಿಧ ರೀತಿಯ ಸೇವೆಗಳನ್ನು ಸಮರ್ಪಿಸಿದ ದೇವಳದ ಮುಕ್ತೇಸರರಾದ ಶ್ರೀ ರಾಘೋಟಿ ಶೆಟ್ಟಿ ಹಾಗೂ ಶ್ರೀಮತಿ ನಳಿನಿ ಶೆಟ್ಟಿ ಇವರಿಗೆ ಶ್ರೀ ದೇವಳದ ವತಿಯಿಂದ ಅನುಗ್ರಹ ಪ್ರಸಾದ. ಮುನ್ಕೂರು ದೇವಳದ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾದ ಡಾ ಪಿ ಬಾಲಕೃಷ್ಣ ಆಳ್ವರವರಿಗೆ ವೇದಮೂರ್ತಿ ಜಯರಾಮ್ ಆಚಾರ್ಯರು ಅನುಗ್ರಹ ಪ್ರಸಾದವನ್ನಿತ್ತರು. ಶ್ರೀದೇವಿಯ ಪರಮಭಕ್ತೆ ದಿವಂಗತೆ ರೇವತಿ ಶೆಟ್ಟಿಯವರ ಸುಪುತ್ರ ಶ್ರೀ ಸುಧಾಕರ್ ಎಂ ಶೆಟ್ಟಿ ಹಾಗೂ ಶ್ರೀಮತಿ ಸುಜಾತಾ ಸುಧಾಕರ್ ಶೆಟ್ಟಿಯವರಿಗೆ ದೇವಳದ ವತಿಯಿಂದ ಅನುಗ್ರಹ ಪ್ರಸಾದವನ್ನು ನೀಡಲಾಯಿತು. ಟೈಟನ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ಶ್ರೀ ಭಾಸ್ಕರ್ ಭಟ್ ರವರಿಗೆ ಮುಂಬೈ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಎಂ ಪ್ರಭಾಕರ್ ಪ್ರಭುಗಳು ಆದರವಾಗಿ ಸ್ವಾಗತಿಸಿದರು. ಈ ಶತಮಾನದ ಸ್ಮರಣೀಯ ಘಟನೆಯಾಗಿ ಮುನ್ಕೂರಿನ ಜನತೆಯ ಭಕ್ತಿಯ ಪ್ರತೀಕವಾಗಿ ಸರ್ವಾಂಗೀಣ ಜೀರ್ಣೋದ್ಧಾರ ಸಹಿತ ನೂತನ ಶಿಲಾಮಯ ಗರ್ಭಗೃಹದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಬಿಂಬ ಪುನರ್ಪ್ರತಿಷ್ಠೆ ಮತ್ತು ಸಹಸ್ರ ಕಲಶ ಸಹಿತ ಬ್ರಹ್ಮಕಲಶಾಭಿಷೇಕ ಮಹೋತ್ಸವ ಶಾಶ್ವತವಾಗಿ ಎಲ್ಲರ ಮನದಲ್ಲಿ ಉಳಿಯುವುದು ಖಂಡಿತ.